ರಾಮಲಿಂಗಾರೆಡ್ಡಿ ಅವರು ಮಾತನಾಡ್ತಾ ಇದ್ದಾರೆ. ಚರ್ಚೆ ಆಗಿದೆ. ಲಿಂಗಾಯತ ಮತ್ತು ಒಕ್ಕಲಿಗ ಈಗ ವಿರೋಧ ಪರ ಅನ್ನೋ ಪ್ರಶ್ನೆ ಬರೋದಿಲ್ಲ. ಅಲ್ಲಿ ನಿಮ್ಮ ಅಭಿಪ್ರಾಯ ಕೊಡಿ ಅಂತ ಮುಖ್ಯಮಂತ್ರಿಗಳು ಎಲ್ಲ ಮಂತ್ರಿಗಳಿಗೂ ಕೂಡ ಹೇಳಿದ್ದಾರೆ. ರೈಟಿಂಗ್ ಅಲ್ಲಾದರೂ ಕೊಡಿ ಅಥವಾ ಓರಲ್ ಆಗಾದರೂ ಕೊಡಿ ಅಂತ ಕೇಳಿದ್ದಾರೆ. ಮುಂದಿನ ಸಭೆ ಒಳಗಡೆ ಕೊಡಿ ಅಂತ ಹೇಳಿದ್ದಾರೆ. ಕೆಲವರು ರೈಟಿಂಗಲ್ಲಿ ಕೊಡ್ಬೋದು, ಕೆಲವರು ಓರಲ್ ಆಗಿ ಹೇಳ್ಬೋದು. ಅದು ಅವರು ಬಿಟ್ಟಿದ್ದು. ನೋ ಸಬ್ ಅದೆಲ್ಲ ಏನಿಲ್ಲ. ಏನು ಅಧ್ಯಯನ ಇಲ್ಲ. ಆಮೇಲೆ ಮುಂದಿನ ಸಭೆಯಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಮುಂದಿನ ಸಭೆಯಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ನಮ್ಮ ಅಭಿಪ್ರಾಯ ಕೊಡಿ ಅಂತ ಕೇಳಿದ್ದಾರೆ. ಮುಂದಕ್ಕೆ ಏನಾಗುತ್ತೆ ಅಂತ ನಾನು ಹೇಳೋಕ್ಕಾಗತ್ತಾ? ಸೊ ಅಲ್ಲಿಗೆ ಒಂದಂತೂ ಸ್ಪಷ್ಟ ಆಗ್ತಾ ಇದೆ, ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲೂ ಯಾವುದೇ ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯ ಆಗಿಲ್ಲ ಸರ್ಕಾರಕ್ಕೆ. ಅದು ಸಚಿವ ರಾಮಲಿಂಗಾರೆಡ್ಡಿ ಅವರ ಮಾತಿನಲ್ಲೇ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಹಾಗಂತ ಏನ್ ಸುಮ್ಮನೆ ಕೂತಿಲ್ಲ. ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ವೈಯಕ್ತಿಕವಾಗಿ ನಿಮ್ಮ ಅಭಿಪ್ರಾಯ ಏನು? ಲಿಖಿತ ರೂಪದಲ್ಲಿ ಬೇಕಾದ್ರೂ ತಿಳಿಸಿ, ಓರಲ್ ಆಗಬೇಕಾದ್ರೂ ತಿಳಿಸಿ. ಅದನ್ನ ನೀವು ನಮಗೆ ಆ ವಿಚಾರವನ್ನ ಹಾಗೆ ಬಾಯಿ ಮಾತಲ್ಲಿ ನೀವು ಹೇಳಿ ಏನ್ ನಿಮ್ಮ ವಿರೋಧ ಅಂತೇಳಿ. ಇಲ್ಲ ಲಿಖಿತ ರೂಪದಲ್ಲಿ ನಿಮ್ಮ ವಿರೋಧವನ್ನ ನಮಗೆ ಕೊಡಿ ಅಂತೇಳಿ ಮುಖ್ಯಮಂತ್ರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ. ಎಲ್ಲಿ ತನಕ ಟೈಮ್ ಬೌಂಡ್ ಬಂದ್ಬಿಟ್ಟು ಮುಂದಿನ ಕ್ಯಾಬಿನೆಟ್ ಮೀಟಿಂಗ್ ನ ಒಳಗಾಗಿ ನಿಮ್ಮ ಅಭಿಪ್ರಾಯವನ್ನ ಕೊಡಿ ಅನ್ನುವಂಥದ್ದನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆಮೇಲೆ ನಮ್ದೇನು ವಿರೋಧ ಅಂತಿಲ್ಲ, ಅಪಸ್ವರ ಅಂತಿಲ್ಲ ಅಂತ ಅದೇನೇ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದರೂ ಕೂಡ ಬಹುಶಃ ಇವತ್ತು ಕೆಲ ಸಚಿವರುಗಳು ಮುಖ್ಯಮಂತ್ರಿಗಳ ಮಾತಿಗೆ ಸ್ಪಂದಿಸುವಂತ ರೀತಿಯಾಗಿ ಏನಾದ್ರು ಇದ್ದಿದ್ರೆ ಒಂದು ನಿರ್ಧಾರಕ್ಕೆ ಬರೋಕೆ ಅವಕಾಶ ಇತ್ತು. ಬಟ್ ಹಂಗ ಆಗಿಲ್ಲ. ಸಚಿವರ ಆಕ್ಷೇಪಕ್ಕೆ ಸಿಎಂ ಸಿದ್ದರಾಮಯ್ಯನವರು ಕೆಲ ಸಲಹೆಗಳನ್ನ ಕೊಟ್ಟಿದ್ದಾರೆ. ಏನದು? ಸಚಿವರುಗಳಿಗೆ ಲಿಖಿತ ರೂಪದಲ್ಲಿ ಸಲಹೆ ನೀಡುವಂತೆ ಸಿಎಂ ಹೇಳಿದ್ದಾರೆ. ಆಕ್ಷೇಪಗಳನ್ನ ಲಿಖಿತ ರೂಪದಲ್ಲಿ ನೀಡಿ ಅಂತ ಮುಖ್ಯಮಂತ್ರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸಚಿವರ ಆಕ್ಷೇಪಕ್ಕೆ ಸಿಎಂ ಸಿದ್ದರಾಮಯ್ಯ ಹೀಗೆ ಒಂದು ಸಲಹೆ ರೂಪದಲ್ಲಿ ಒಂದು ವಿಚಾರವನ್ನ ಮಂಡಿಸಿದ್ದಾರೆ. ಅದೇನು ಅಂತ ಅಂದ್ರೆ, ನೀವು ವಿರೋಧ ಇರುವಂತದ್ದೆಲ್ಲ ಹೌದು, ಲಿಖಿತ ರೂಪದಲ್ಲಿ ಒಂದು ಸಲಹೆಗಳನ್ನ ಕೊಡಿ, ಲಿಖಿತ ರೂಪದಲ್ಲಿ ಅಥವಾ ನಿಮ್ಮ ಆಕ್ಷೇಪಣೆಯನ್ನ ಸಲ್ಲಿಸಿ ಅಂತೇಳಿ. ವಿಷಯ ಏನು ಅಂತ ಅಂದ್ರೆ, ಇದೇನು ಮುಖ್ಯಮಂತ್ರಿಗಳು ಈ ವಿಚಾರವಾಗಿ ಹೆಚ್ಚಿನ ಗಮನವನ್ನ ಕೊಡಬೇಕಾದಂತದ್ದು ಒಂದು ಅನಿವಾರ್ಯತೆಯೂ ಇದೆ. ಯಾಕಂತ ಅಂದ್ರೆ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲೇ ಪ್ರಸ್ತಾಪ ಮಾಡಿರುವಂತದ್ದು ವಿಚಾರ ಇದು. ಇವ್ರು ಕೊಟ್ಟಂತ ಲಿಖಿತವಾದಂತ ಅವರ ಏನ್ ವಿಚಾರಗಳಿದೆ ಬಹುಶಃ ಅದನ್ನ ಮುಂದಿನ ಹಂತದಲ್ಲಿ ಹೈಕಮಾಂಡ್ ಮುಂದಿಡೋಕ್ಕೂ ಅವಕಾಶ ಇರ್ಬೋದು. ಯಾಕೆ ಜಾರಿಗೆ ತಂದಿಲ್ಲ ಅಂತ ಪ್ರಶ್ನೆ ಆದಾಗ ಕೆ ಪಾಟೀಲ್ರು ಅಧಿಕೃತವಾಗಿ ಬಂದು ಹೇಳ್ತಾರೆ. ಈಗ ಸಂಪುಟ ಸಭೆ ಮುಗೀತು. ಮತ್ತು ನಮ್ಮ ಎಲ್ಲರ ಅಭಿಪ್ರಾಯಗಳನ್ನು, ಎಲ್ಲ ಸಚಿವರ ಅಭಿಪ್ರಾಯಗಳನ್ನು ಕೊಡಿ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಮೀಟಿಂಗಲ್ಲಿ ನಮ್ಮ ಅಭಿಪ್ರಾಯಗಳನ್ನು ರೈಟಿಂಗಲ್ಲಾದರೂ ಕೊಡ್ಬೋದು, ಓರಲ್ ಆಗಾದರೂ ಹೇಳಿ. ನಾಳೆನೇ ಕೊಡ್ಬೋದು. ಒಂದು 4-5 ದಿನ ಟೈಮ್. ನೆಕ್ಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ಒಳಗಡೆ ಕೊಡಿ ಅಂತ ಹೇಳಿದ್ದಾರೆ. ಅದನ್ನು ನಾವು ಕೊಡ್ತೀವಿ. ಅಂಶ ನಾವೇನು ಕೊಟ್ಟಿಲ್ವಲ್ಲ, ನಾವು ಬರ್ಕೊಡ್ಬೇಕಷ್ಟೇ. ತೀರ್ಮಾನ ಏನೂ ಆಗಿಲ್ಲ. ತೀರ್ಮಾನ ನೆಕ್ಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ಕರೀತಾರೆ, ಆವಾಗ ತೀರ್ಮಾನ. ಚರ್ಚೆ ಆಗಿರುತ್ತೆ. ಚರ್ಚೆ ಆಗಿದೆ. ಎಲ್ಲ ಪಾಸಿಟಿವ್ ಆಗಿ, ನೋ ನೆಗೆಟಿವ್ ಏನೂ ಇಲ್ಲ. ಎಲ್ಲ ಪಾಸಿಟಿವ್ ಆಗಿ ಚರ್ಚೆ ಆಗಿದೆ. ಈಗ ವಿರೋಧ ಪರ ಅನ್ನೋ ಪ್ರಶ್ನೆ ಬರೋದಿಲ್ಲ. ಅಲ್ಲಿ ನಿಮ್ಮ ಅಭಿಪ್ರಾಯ ಕೊಡಿ ಅಂತ ಮುಖ್ಯಮಂತ್ರಿಗಳು ಎಲ್ಲ ಮಂತ್ರಿಗಳಿಗೂ ಕೂಡ ಹೇಳಿದ್ದಾರೆ. ರೈಟಿಂಗ್ ಅಲ್ಲಾದರೂ ಕೊಡಿ ಅಥವಾ ಓರಲ್ ಆಗಾದರೂ ಕೊಡಿ ಅಂತ ಕೇಳಿದ್ದಾರೆ. ಮುಂದಿನ ಸಭೆ ಒಳಗಡೆ ಕೊಡಿ ಅಂತ ಹೇಳಿದ್ದಾರೆ.